ಲೈನ್ ಹಾಕ್ತಾ ಇರೋದು ಅವ್ರು ವಾಟರ್ ಬೋರ್ಡ್ ಅವರು. ಸೊ ಅದು ನಮ್ಮಿಂದ ನಾವು ಕನೆಕ್ಷನ್ಸ್ ಹಾಕ್ತಾ ಇಲ್ಲ. ಇವರು ಈಗ ಇಲ್ಲಿ ನಮ್ಮ ಮುಂದೆ ಹೇಳಿದ್ದು ಅವರೇನೋ ದುಡ್ಡು ಕೊಟ್ಟಿದ್ದಾರೆ ಅಂತ. ಮುನ್ಸಿಪಾಲಿಟಿ ಇಸ್ ನಾಟ್ ಕನ್ಸರ್ನ್ ವಿತ್ ದಿಸ್. ಯಾಕಂದರೆ ಇದಕ್ಕೆ ವಾಟರ್ ಪೈಪ್ಲೈನ್ ನಾವೆಲ್ಲ ಹಾಕ್ತಾ ಇರೋದು ವಾಟರ್ ಬೋರ್ಡ್ ಅವರು. ಸೊ ಅದು ಸೊ ಇಟ್ಸ್ ಲೈಕ್ ವಾಟ್ ಐ ವಾಂಟ್ ಟು ಕ್ಲಿಯರ್ ಇಸ್, ನಮ್ಮ ಆಫೀಸಿಂದ ನಾವು ಯಾವ ವಾಟರ್ ಕನೆಕ್ಷನ್ನು ಕೊಡ್ತಾ ಇಲ್ಲ. ಆ್ಯಂಡ್ ಅವ್ರು ಯಾರಿಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಮಗೆ ಗಮನಕ್ಕೆ ಬಂದಿಲ್ಲ. ಆ್ಯಂಡ್ ನಾವು ನಮ್ಮ ಸ್ಟಾಫ್ಸ್ಗಳಿಗೆ ವಿ ಹ್ಯಾವ್ ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್. ನಮ್ಮವ್ರು ಆ ಥರ ಮಾಡಿದ್ರು ಅಂತಂದರೆ ಇವ್ರು ನಮಗೆ ಕಂಪ್ಲೇಂಟ್ ಮಾಡಿದ್ರೆ ವಿ ವಿಲ್ ಟೇಕ್ ನೆಸೆಸರಿ ಆ್ಯಕ್ಷನ್. ಬಟ್ ನಮ್ಮ ಮುನ್ಸಿಪಾಲ್ಟಿಯಿಂದ ಯಾರಿಗೂ ನಾವು ವಾಟರ್ ಕನೆಕ್ಷನ್ ಕೊಡ್ತಾ ಇಲ್ಲ. ಅದೇನಿದ್ರು ಕೊಡ್ತಾ ಇರೋದು ವಾಟರ್ ಬೋರ್ಡ್ ಅವರು. ಸೊ ಅವ್ರು ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ವಿ ಆರ್ ನಾಟ್ ಅವೇರ್ ಆಫ್ ಇಟ್. ನಮ್ಮವ್ರಿಗೆ ಏನಾದ್ರು ದುಡ್ಡು ಕೊಟ್ಟಿರೋದು ಇಫ್ ದೇ ಹ್ಯಾವ್ ಪ್ರೂಫ್ ಆರ್ ಸಮಥಿಂಗ್ ವಿ ವಿಲ್ ಟೇಕ್ ನೆಸೆಸರಿ ಆ್ಯಕ್ಷನ್ ಅಪಾನ್ ದೆಮ್. ಯಾರು ಇಸ್ಕೊಂಡಿರೋದು ಅಂತ ನಮ್ಮಲ್ಲಿ ನಮ್ಮ ಗಮನಕ್ಕೆ ಬಂದಿರೋ ಥರ ನಮ್ಮವ್ರು ಯಾರು ವಾಟರ್ ಕನೆಕ್ಷನ್ ಕೊಡ್ತಾನೂ ಇಲ್ಲ. ಆ್ಯಂಡ್ ದೇ ಆರ್ ನಾಟ್ ಟೇಕಿಂಗ್ ಎನಿ ಇಲ್ಲಿಗಲ್ ಮನಿ ಏನೋ. ವಾಟರ್ ಟ್ಯಾಂಕರು ನಾವು ಈಗ ನಮ್ಮಲ್ಲಿ ಇರೋದು ಒಂದೇ ವಾಟರ್ ಟ್ಯಾಂಕರ್. ಆ್ಯಂಡ್ ಎಲ್ಲ ಕಡೆ ಸಮ್ಮರ್ ಆಗಿರೋದ್ರಿಂದ ವಾಟರ್ ಕ್ರೈಸಿಸ್ ಇದೆ. ಸೊ ಆ ಟ್ಯಾಂಕರ್ನ ಈಗ ಯಾರ್ಯಾರು ಅಂದರೆ ನಮಗೆ ನೀಡ್ ಇದೆ ಅಂತ ಎಲ್ಲಿಂದ ಕಾಲ್ ಬಂದರೆ ನಾವು ಡೆಫಿನೆಟ್ಲಿ ಅಲ್ಲಿಗೆ ವಾಟರ್ ಟ್ಯಾಂಕರ್ನ ಕಳಿಸ್ತಾ ಇದ್ದೀವಿ. ನಾವು ಡೇ ಟು ಡೇ ನಾವು ಅದನ್ನು ಒಂದು ಲೆಡ್ಜರ್ ಮೇಂಟೈನ್ ಮಾಡಿದ್ದೀವಿ ಎಲ್ಲೆಲ್ಲಿ ವಾಟರ್ ಟ್ಯಾಂಕರ್ ಹೋಗಿದೆ ಅಂತ. ನಮಗೆ ಗಮನಕ್ಕೆ ಬಂದರೆ ಅಥವಾ ಆಫೀಸಲ್ಲಿ ಹೀಗೆ ನೀರು ಪ್ರಾಬ್ಲಮ್ ಆಗಿದೆ ಅಂತ ಬಂದರೆ ನಾವಿಲ್ಲಿ ವಾರಕ್ಕೆ ಒಂದು ಸರಿ ಟ್ಯಾಂಕರ್ ಇಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. ಒಂದೇ ಟ್ಯಾಂಕರ್ ಇರೋದ್ರಿಂದ ಅದು ಎಲ್ಲ ಮನೆಗಳಿಗೂ ಸಾಕಾಗ್ತಾ ಇಲ್ಲ. ಬಟ್ ನಾವು ಅದನ್ನೇ ಹೇಳಿದ್ದೀವಿ, ಒಂದು ಮನೆಗೆ ಫುಲ್ ಟ್ಯಾಂಕ್ ಬಿಡೋ ಬದಲು ಎಲ್ಲರಿಗೂ ಈಕ್ವಿಟಬಲ್ ಆಗಿ ಬಿಟ್ಕೊಂಡು ಸ್ವಲ್ಪ ಆದರೂ ಬಿಟ್ಕೊಂಡು ಹೋಗಿ ಅಂತಲೇ ಹೇಳಿದ್ದೀವಿ. ಅವ್ರು ಅದನ್ನೇ ಮಾಡ್ತಾ ಇದ್ದಾರೆ. ಬಟ್ ಹಾಗೆ ಡಯರ್ ರಿಕ್ವೈರ್ಮೆಂಟು ಇದ್ದಾಗ ಬಂದು ಹೇಳಿದ್ರೆ ನಾವು ಖಂಡಿತ ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ. ನಮ್ಮ ಗಮನಕ್ಕೆ ಆಫೀಸಲ್ಲಿ ಕಂಪ್ಲೇಂಟ್ ನಮಗೆ ಈಗ ನೀರಿಲ್ಲ, ನೀರು ಟ್ಯಾಂಕರ್ ಕಳಿಸ್ಕೊಡಿ ಅಂದರೆ ಖಂಡಿತ ಕಳಿಸ್ಕೊಟ್ಟಿದ್ದೀವಿ. ನಮ್ಮ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬಂದರೆ ವಿ ವಿಲ್ ಟೇಕ್ ನೆಸೆಸರಿ ಆ್ಯಕ್ಷನ್. ಸಾರಿ ಟು ಸೇ ದಿಸ್, ನಮ್ಮಲ್ಲಿ ಸಿವಿಲ್ ಇಂಜಿನಿಯರ್ಸ್ ಪ್ರಾಬ್ಲಮ್ ಇದೆ. ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಕಮ್ಯುನಿಕೇಟೆಡ್ ದ ಸೇಮ್ ಟು DUDCಗೆ ನಾವು ರೈಟಿಂಗಲ್ಲಿ ಕೂಡ ಬರ್ಕೊಟ್ಟಿದ್ದೀವಿ ನಮ್ಮಲ್ಲಿ ಎಂಜಿನಿಯರ್ಸ್ ಇಲ್ಲ ಅಂತ ಅಂದ್ಬಿಟ್ಟು. ವಿ ವರ್ ನಾಟ್ ಡೆಪ್ಯೂಟೆಡ್. ನಮ್ಮಲ್ಲಿ ಒಬ್ಬರೇ ನೋಡಲ್ ಇಂಜಿನಿಯರ್ ಇದ್ದಿದ್ದು. AW ಇದ್ದವ್ರು ರಿಟೈರ್ಡ್ ಆಯಿತು. ರಿಟೈರ್ಡ್ ಆದಮೇಲೆ ಒಬ್ಬರೇ ನೋಡಲ್ ಇಂಜಿನಿಯರ್. ಅವ್ರಿಗೆ ಬರೀ ಥರ್ಸ್ಡೇ ವೀಕ್ಲಿ 3 ಟೈಮ್ಸ್ ಮಾತ್ರ ಹಾಕಿದ್ರು. ಅದಾದಮೇಲೆ ಅವ್ರಿಗೆ ಹೆಲ್ತ್ ಇಶ್ಯೂ ಇದ್ದು ಆಲ್ಮೋಸ್ಟ್ 1 ತಿಂಗಳು ಅವರು ಆಫೀಸ್ಗೆ ಬಂದಿಲ್ಲ. ದೆನ್ ಐ ಕಮ್ಯುನಿಕೇಟೆಡ್ ಟು DC ಸರ್ ಆಸ್ಕಿಂಗ್ ಫಾರ್ ಹೆಲ್ಪ್, ಯಾರನ್ನಾದರೂ ಕಮ್ಯುನಿಕೇಟ್ ಮಾಡಿಕೊಡಿ ಅಂತ. ದೆನ್ DC ಸರ್ ಹೆಲ್ಪ್. ಆ್ಯಂಡ್ ನಾವು ಈಗ ಮೊನ್ನೆಯಿಂದ ದೇ ಹ್ಯಾವ್ ಡೆಪ್ಯೂಟೆಡ್ 1 ಲೇಡಿ ಎಂಜಿನಿಯರ್. ಸೊ ವಿ ಹ್ಯಾವ್ ಅ ಕ್ರೈಸಿಸ್ ಆಫ್ ಎಂಜಿನಿಯರ್ಸ್ ಹಿಯರ್. ಸೊ ಹಾಗೆ ಇರೋದ್ರಿಂದ ಇಲ್ಲಿ ಸ್ವಲ್ಪ ಕೆಲವೊಂದು ಸಿವಿಲ್ ವರ್ಕ್ಸು ಪ್ರಾಬ್ಲಮ್ ಆಗಿದ್ದು ನಿಜ. ನಾವು ಅದನ್ನು DUDCಗೂ ಕಮ್ಯುನಿಕೇಟ್ ಮಾಡಿದ್ದೀವಿ. ಅದಾದಮೇಲೆ ನಾವು ಅಲ್ಲಿಂದ ಹೆಲ್ಪ್ ಸಿಗ್ತಾ ಇದ್ದಾಗ ನಾನು ಡೈರೆಕ್ಟಾಗಿ DC ಸರ್ಗೆ ಕಮ್ಯುನಿಕೇಟ್ ಮಾಡ್ಕೊಂಡು ದೆನ್ DC ಸರ್ ಹ್ಯಾಸ್ ಹೆಲ್ಪ್ಡ್ ಅಸ್ ಇನ್ ಡೆಪ್ಯೂಟಿಂಗ್ ಒನ್ ಆಫ್ ದ ಎಂಜಿನಿಯರ್.